ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಟ್ಟುತಾಳಿ. ಬಿಗ್ ಸರ್ಪ್ರೈಸ್. ಸರಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಮೇಳ ಮೇಳ ಅಭಯ್, ಗಟ್ಟಿ ಮೇಳ. ಕಟ್ಟುತಾಳಿ. ಕಾಪಾಡು, ರಕ್ಷಿಸು ಪರಮೇಶ್ವರ. ಅಭಯ್, ಬೇಗ. ಶಿವಾನಿಯವರೇ, ಇಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ, ಮದುವೆ ತಡೆಯೋಣ. ಇದೇನಿದು? ಮದುವೆ ಮುಗಿದ ತಕ್ಷಣ ದಿಗ್ಬಂಧನ ಬಿಡುಗಡೆ ಆಗಿದೆಯಲ್ಲ. ಹಿರಿಯರ ಆಶೀರ್ವಾದ ತಗೊಳ್ಳಿ. ನೂರು ಕಾಲ ಸುಖವಾಗಿ ಬಾಳಿ. ಒಳ್ಳೇದಾಗ್ಲಿ. ದೇವರು ಒಳ್ಳೇದು ಮಾಡ್ಲಿ. ಪರವಾಗಿಲ್ಲ. ಅಭಯಣ, ಅಕ್ಕ, ನನ್ನ ಮದುವೆ ಆಯ್ತಾ ಅಭಯಣ? ಅಕ್ಕ, ಮದುವೆ ಆಯ್ತು. ಆ ಮಾನವ ಕನ್ಯೆ ಜೊತೆ ನನ್ನ ಶೇಷನಾಗನ ಮದುವೆ ಆಯ್ತು. ಇನ್ನು ಶಾಪ ಕಳೆದು ಹೋಯ್ತು. ಇನ್ನು 125 ಸಂವತ್ಸರಗಳಿಂದ ನಾನು ಕಾದ ಆಗಳಿಗೆ ಈಗ ಬಂದಾಯ್ತು. ಇನ್ನು ನನ್ನ ಘೋರ ತಪಸ್ಸಿಗೆ ಪ್ರತಿಫಲ ಸಿಕ್ಕಾಯ್ತು. ನನ್ನ ಶೇಷನಾಗನ ಪ್ರೀತಿಯ ಕಾಲ, ಅಂದರೆ ಆ ನಾಗಲೋಕದವರಿಗೆ ಪ್ರೀತಿಯ ಕಾಲ. ಶಾಪದ ತಾಪದಿಂದ ನನ್ನವನು ಭೂಗರ್ಭ ಸೇರಿದ
ಕ್ಷಣದಿಂದ ಇಂದಿನ ಕ್ಷಣದವರೆಗೂ ನನ್ನಲ್ಲಿ ಉರಿಯುತ್ತಿದ್ದ ಸೇನಿನ ಜ್ವಾಲೆಗೆ ಇಡೀ ನಾಗಲೋಕ ಸುಟ್ಟು ಭಸ್ಮವಾಗಲೇಬೇಕು. ಪ್ರೇತ ಲೋಕವನ್ನು ನಾಶ ಮಾಡಿದ ನಾಗಲೋಕದ ನಾಶ ಈಗ ಬಂದಾಯಿತು. ಮಹೇಶ್ವರ, ಏನು ಘೋರ! ನಿನ್ನ ಅಸಲಿ ರೂಪವನ್ನು ತೋರದೆ ಈ ಮದುವೆ ನಡೆಯೋ ಹಾಗೆ ಮಾಡಿದೀಯಾ ಮಹೇಶ್ವರ. ಘೋರ! ಅವಳಿಗೆ ಅವಳವಳೇ ಸತ್ಯ ಹೇಳುವುದು ನಿನ್ನ ಗುರಿಯೇ? ಇದು ಧರ್ಮವೇ? ಇದು ನಿನ್ನೊಳಗಿನ ಕರ್ಮವೇ ಅಥವಾ ಬದುಕಿನ ಕರ್ಮವೇ? ಹೇಳು ಭೋಲೆನಾಥ. ಶಿವಾನಿ, ಇನ್ನು ಆ ಹುಡುಗಿ ಬದುಕುವುದಿಲ್ಲ. ಅವಳ ಸಾವು ಖಚಿತ. ನನ್ನ ಮಗ ಶೇಷನಾಗ ಮಯೂರಿಯ ಸಾವಿಗೆ ಕಾರಣನಾಗುವನು. ಏನ್ ಮಾಡೋದು ನಾಗಮಾತ? ಒಂದ್ ಕಡೆ ನಾಗಮಣಿಗೆ ಜೀವಾತ್ಮ ಸೇರಿಸೋ ಜವಾಬ್ದಾರಿ, ಇನ್ನೊಂದ್ ಕಡೆ ಮಯೂರಿ ಜೀವ ಕಾಪಾಡೋ ಜವಾಬ್ದಾರಿ. ಒಂದು ತಡ ಆದ್ರೂ ಮತ್ತೊಂದಕ್ಕೆ ತೊಂದರೆ ಆಗುತ್ತೆ. ಈಗ ಏನ್ ಮಾಡೋದು? ಈ ಮದುವೆಯಿಂದ ನಾಗಮಣಿಗೆ ಜೀವಾತ್ಮ ಸೇರುವುದು ಎಂಬ ಸತ್ಯ ಈಗಾಗಲೇ ಕ್ಷುದ್ರ ಶಕ್ತಿಗಳಿಗೆ ತಿಳಿದಾಗಿದೆ. ಅವರು ನಾಗಮಣಿಯನ್ನು ಅಪಹರಿಸುವ ಮುಂಚೆ ನಾನು ಹೋಗಿ ಅದನ್ನು ರಕ್ಷಣೆ ಮಾಡಬೇಕು. ಶಿವಾನಿ, ನೀನು ಈ ಕೂಡಲೇ ಹೋಗಿ ಮಯೂರಿಯನ್ನು ಕಾಪಾಡು. ನಾನು ನಾಗಮಣಿಯ ರಕ್ಷಣೆಯನ್ನು ಮಾಡುತ್ತೇನೆ. ಹಾ, ಹೊರಡು ಬೇಗ. ಸರಿ ನಾಗಮಾತ. ಇದೇನಿದು ಶೋಧನೆ? ಪರಮೇಶ್ವರ, ಶಕ್ತಿ ಕೊಡು ತಂದೆ. ನಾಗಮಣಿಯನ್ನು ರಕ್ಷಿಸು. ನನ್ನನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದ್ರಿ ವಿಶೇಷ್? ನಂಗೆ ಇವಾಗ ಗೊತ್ತಾಯ್ತು. ನನ್ನ ಹೆಸರು ತೋರ್ಸಕ್ಕೆ ಕರ್ಕೊಂಡು ಬಂದ್ರಿ ಅಲ್ವಾ? ಈ ಜಾಗ ನಮ್ಮ ಪ್ರೀತಿಯ ಸಂಕೇತ ಅಲ್ವಾ? ಅದನ್ನ ನನಗೆ ತೋರ್ಸಕ್ಕೆ ಕರ್ಕೊಂಡು ಬಂದ್ರ? ನಾವು ಮದುವೆ ಆಗಿರೋ ಈ ದಿನ, ನಾವಿಲ್ಲಿಗೆ ಬಂದಿರೋ ಈ ಕ್ಷಣ ನಾವಿಬ್ರು ಯಾವತ್ತೂ ಮರಿಬಾರ್ದು. ಅದಕ್ಕೆ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಹೌದು ಮಯೂರಿ, ಈ ಕ್ಷಣನ ನೀನು ಯಾವತ್ತೂ ಮರಿಬಾರ್ದು. ಬಾ ನನ್ನ ಜೊತೆ.
ಹಾ, ಬಿಗ್ ಸರ್ಪ್ರೈಸ್. ಸರಿ. ಗುರುಗಳೇ, ಮದುವೆ ನಿಲ್ಲಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗಲೇ ಇಲ್ಲ. ಮದುವೆ ನಡೆದೇ ಹೋಯ್ತಲ್ಲ ಗುರುಗಳೇ. ಆಗಿದ್ದೆಲ್ಲ ಒಳ್ಳೆಯದೇ ನಂದೀಶ. ಅದು ನಾಗಗಳ ಪಾಲಿಗೆ ಪುಣ್ಯದ ಮದುವೆ. ಈ ಮದುವೆಯಿಂದ ನಾಗಮಣಿಗೆ ಜೀವಾತ್ಮ ಸೇರುತ್ತೆ. ಸೇರಿದ ಮೇಲೆ ಅದಕ್ಕೆ ಮಹಾಶಕ್ತಿ ಬಂದು ಸೇರುತ್ತೆ ಅಲ್ವಾ ಗುರುಗಳೇ? ಆಮೇಲೆ ನಮಗೆ ದಕ್ಕುತ್ತಾ? ದಕ್ಕಲೇಬೇಕು ನಂದೀಶ. ಅದಕ್ಕೆ ತಾನೇ ಇಷ್ಟು ವರ್ಷದ ತಪಸ್ಸು ಮಾಡಿತ್ತು. ನೀನು ಕಷ್ಟಪಟ್ಟದ್ದು. ಜೀವಾತ್ಮ ಸೇರಿದ ನಾಗಮಣಿ ನಮ್ಮ ಕೈವಶವಾಗಬೇಕು. ಇವತ್ತು ನಾಗಮಣಿ ನಮ್ಮ ಕೈ ಸೇರಲಿದೆ. ನಾವೀಗ ಅದನ್ನು ನಮ್ಮ ವಶ ಮಾಡಿಕೊಳ್ಳಲೇಬೇಕು. ನಮ್ಮ ಕೈ ಸೇರಬೇಕು ನಿಜ, ಆದ್ರೆ ಈಗ ಅದು ಎಲ್ಲಿದಂತಾನೆ ಗೊತ್ತಿಲ್ವಲ್ಲ ನಮಗೆ. ತಿಳಿದು ಹೋಗೋಣ. ಇದಕ್ಕೆ ಮುಂಚೆ ನಾಗಗಳು ಅಲ್ಲಿಗೆ ಬಂದ್ರೆ ಅವುಗಳಿಗೂ ಮುಂಚೆ ನಾವು ಅಲ್ಲಿಗೆ ತಲುಪಬೇಕು. ಗುರುಗಳೇ, ಪೂರ್ವ ತಯಾರಿ ಇಲ್ಲದೆ ಜೀವಾತ್ಮ ಸೇರಿದ ನಾಗಮಣಿನ ಮುಟ್ಟೋದಕ್ಕೆ ಸಾಧ್ಯನಾ ಗುರುಗಳೇ? ಖಂಡಿತ ಸಾಧ್ಯ. ಗರುಡ ದೇವನ ಆಶೀರ್ವಾದದಿಂದ ಆ ಶಕ್ತಿ ನನಗೆ ಒಲಿದಿದೆ. ಹಾಗಾದ್ರೆ ನಾವು ಹೊರಡೋಣ ಗುರುಗಳೇ. ಬಾ. ನಾಗಮಣಿ ಯಾವ ದಿಕ್ಕಿನಲ್ಲಿದೆ, ಯಾವ ಪ್ರಾಂತದಲ್ಲಿದೆ ಎಂದು ತಿಳಿಯದೆ ಮುಂದೆ ಹೋಗಲು ಸಾಧ್ಯವಿಲ್ಲ. ಓಂ ಜ್ವಾಲಮಾಲಿನಿಯೇ ನಮಃ. ನಾಗಮಣಿ ಇರುವ ದಿಕ್ಕನ್ನು ತೋರಿಸು. ನೀವ್ಯಾಕಿಲ್ ಬಂದ್ರೆ? ಕೊಲ್ಲೋಕೆ ಅಂತ ಬಂದ್ಯಾ? ನಿನ್ನ ಪ್ರೀತಿಸಿ ಮದುವೆ ಆಗಿದ್ ಒಂದೇ ಒಂದ್ ತಪ್ಪಿಗೆ ಒಳ್ಳ ಕೊಲ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಬಗ್ಗೆ ಎಲ್ಲ ನಾಗಮಾತ ಹೇಳಾಗಿದೆ. ನೀನ್ ಎಂತವನು, ನೀನ್ ಯಾರು ಅಂತಾನು ಹೇಳಿದ್ರು. ಆ ಮೋಹಿನಿನ ಮದುವೆ ಆಗಕ್ಕೆ ಇಷ್ಟೆಲ್ಲ ನಾಟಕ ಆಡ್ದ್ಯಾ ನೀನು? ನೀನೊಬ್ಬ ನಾಗ. ನಿನ್ನ ಸ್ವಾರ್ಥಕ್ಕೋಸ್ಕರ ಈ ಹುಡುಗಿನ ಮದುವೆ ಆಗಿ ಸಾಯ್ಸ ಕರ್ಕೊಂಡು ಬಂದ್ಯಾ. ಎಲ್ರು ಹೇಳಿದ್ರು ನೀನು ಈ ಲೋಕದವನೇ ಅಲ್ಲ, ನೀನು ಕೆಟ್ಟವನು ಅಂತ. ಆದ್ರೂ ನಾನು ನಿನ್ನ ನಂಬ್ದೆ, ನಿನ್ನ ಪ್ರೀತಿನ ನಂಬ್ದೆ. ಆದ್ರೆ ಇವಳನ್ನ ಮದುವೆ ಆಗಿ ಅವಳನ್ನ ಸಾಯ್ಸಕ್ಕೆ ಈ ಬೆಟ್ಟಕ್ಕೆ ಕರ್ಕೊಂಡು ಬಂದಿದ್ಯಾ? ಹೇಳೋ, ನಿಜ ಬೊಗಳು. ಹೌದು, ಎಲ್ಲ ನನ್ನ ಪ್ರೀತಿಗೆ, ಎಲ್ಲ ನನ್ನ ಪ್ರೀತಿಗೆ. ಒಂದು ಪ್ರೀತಿನ ಗೆಲ್ಲೋಕೆ ಒಂದು ಪ್ರೀತಿನ ಸಾಯ್ತಾ ಇದೆಯಾ ಶೇಷನಾಗ? ಹೌದು, ನನಗ್ ಬೇಕಾಗಿರೋದು ಮಯೂರಿ ಪ್ರೀತಿ ಅಲ್ಲ, ಮೋಹಿನಿ ಪ್ರೀತಿ. ವಿಶೇಷ್
ವಿಶೇಷ್. ನೀವು ನನ್ನ ಪ್ರೀತಿಸ್ಲೇ ಇಲ್ವಾ? ಕೊಡು, ಅವಳ ಪ್ರಶ್ನೆಗೆ ಉತ್ತರ ಕೊಡು. ತಾಯಿ ಮಹಾಕಾಳಿ ನಾಗಮಣಿ ಇರುವ ಸ್ಥಳವನ್ನು ತೋರಿಸಲು ಜ್ವಾಲಪಾತವಾಗಿ ಅವತರಿಸು ಮಹಾದೇವಿ. ಗುರುಗಳೇ, ಈ ವಿಚಾರ ಬೇರೆ ಯಾರಿಗೂ ತಿಳಿದಿರೋದಿಲ್ಲ ಅಲ್ವಾ? ನಾವು ಹೋಗೋದಕ್ಕಿಂತ ಮುಂಚೆ ಬೇರೆ ಯಾರು ಹೋಗಿರೋದಿಲ್ಲ ಅಲ್ವಾ? ಸಾಧ್ಯವಿಲ್ಲ. ಅದನ್ನು ಹಿಂಬಾಲಿಸೋಣ. ಮಾತಾಡಿ ವಿಶೇಷ್. ನೀವು ನನ್ನ ಪ್ರೀತಿಸ್ಲೇ ಇಲ್ವಾ? ಇಲ್ಲ ಮಯೂರಿ, ನಾನು ಪ್ರೀತಿಸಿದ್ದು ಮೋಹಿನಿನ. ಮೋಹಿನಿನ ಸೇರೋಕೆ ನಿನ್ನನ್ನ ಪ್ರೀತಿಸಿ ನಿನ್ನ ಮದುವೆ ಆಗಿದ್ದು, ನಿನ್ನನ್ನ ಸಾಯಿಸೋದಿಕ್ಕೆ ಹೊರಟಿದ್ದು. ನೀನು ಸಾಯೋದು ಎಲ್ಲಾನು ನಿಜನೇ. ಬೇಡ, ನೀನು ತಪ್ಪು ಮಾಡ್ತಿದ್ಯಾ. ಅವಳನ್ನ ಸಾಯಿಸೋದೆ ನಿನ್ನ ಉದ್ದೇಶ ಆಗಿದ್ರೆ ಸಾಯೋದು ಅವಳಲ್ಲ, ನೀನು. ಘೋರ ಸಾವು ನಿಂದಾಗುತ್ತೆ, ಎಚ್ಚರ. ಆ ಸಾವನ್ನೇ ಮೀರಿದ ಪ್ರೀತಿ ನಂದು ಅಂದಾಗ ಸಾವುಗ್ ನಾನು ಹೆದರ್ತೀನ? ಸಾಯಿಸೋದಕ್ಕೆ ಪ್ರೀತಿಸಿದ್ರ ನನ್ನ? ಅಷ್ಟೇ ತಾನೆ ನಿಮಗ್ ಬೇಕಾಗಿರೋದು? ನನ್ನ ಸಾವು. ಹೆಂಡ್ತಿನ ಕೊಂದ್ ಪಾಪ ನಿಮಗ್ ಬೇಡ. ನಾನೇ ಸತ್ತು ಹೋಗ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಬಿಡಿಯಕ್ಕ, ಗಂಡನ ಇಷ್ಟ ಕಷ್ಟಗಳನ್ನ ಈಡೇರಿಸೋದು ಹೆಂಡತಿ ಕರ್ತವ್ಯ. ಅವರು ಸಾಯಿ ಅಂತಿದ್ದಾರೆ. ಸಾಯೋದು ನನ್ನ ಧರ್ಮ, ನನ್ನ ಕರ್ತವ್ಯ ಅಕ್ಕ. ಸಾಯ್ತೀನಿ, ಇಲ್ಲಿಂದ ಬಿದ್ದು ನಾನು ಸಾಯ್ತೀನಿ. ಆದ್ರೆ ಸಾಯೋ ಮುಂಚೆ ನಿಮ್ ಪ್ರೀತಿ ಧ್ವನಿ ನನ್ನ ಕಿವಿಲಿರ್ಬೇಕು. ಹೇಳಿ, ಅವತ್ತು ಈ ಬೆಟ್ಟದ ಹತ್ರ ಬಂದು ನನ್ನ ಪ್ರೀತಿಸ್ತೀನಿ ಅಂದ್ರಲ್ಲ, ಹೇಳಿ. ಅದನ್ನ ಕೇಳಿ ಇವಾಗ್ಲೇ ಇಲ್ಲಿಂದ ಬಿದ್ದು ನಾನು ಸತ್ತೋಗ್ತೀನಿ. ಮಯೂರಿ, ಬೇಡ ಮಯೂರಿ, ಇವನ್ ಸ್ವಾರ್ಥಕ್ಕೆ ನೀನ್ ಬಲಿ ಆಗೋದು ಬೇಡ. ಅವರು ಕೆಟ್ಟವರಲ್ಲ ಅಕ್ಕ, ನನಗ್ ತಾಳಿ ಕಡ್ದವ್ರು. ವಿಶೇಷ ಮಯೂರಿ,
ಇವತ್ತು ನಾನು ನಿಮ್ಮನ್ನ ತಪ್ಕೊಳಕ್ಕಾಗಲ್ಲ. ಇವತ್ತು ನಿಮ್ ಪ್ರೀತಿ ಸಾಯ್ತಾ ಇಲ್ಲ, ನನ್ನ ಪ್ರೀತಿ ಸಾಯ್ತಾ ಇದೆ. ನನ್ನ ಕನಸು, ನನ್ನ ಬದುಕು, ನನ್ನ ಪ್ರೀತಿ ಇವತ್ತಿಗೆ ಕೊನೆ. ನೀವ್ ಅನ್ಕೊಂಡಿದ್ದೆ ಆಗ್ಲಿ.